ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಳ್ಳಾರಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಿಜೆಪಿ ನಾಯಕರು ಪ್ರೊಟೆಸ್ಟ್ ಮಾಡಬೇಕು ಅಂತ ಹೇಳಿ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಸಾಕಷ್ಟು ಆಯೋಜನೆಯನ್ನ ಮಾಡಿದ್ದಾರೆ. ಸಾಕಷ್ಟು ಜನರು ಅಲ್ಲಿಗೆ ಬರುವಂತಹ ನಿರೀಕ್ಷೆ ಕೂಡ ಇದೆ. ಸಾಕಷ್ಟು ಪೊಲೀಸರನ್ನ ಕೂಡ ಈಗಾಗಲೇ ನಿಯೋಜನೆಯನ್ನ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಅವರು ಜನಾರ್ದನ್ ರೆಡ್ಡಿ ಅವರ ಜೊತೆ ಮಾತುಕತೆ ನಡೆಸಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಬಳ್ಳಾರಿಯಲ್ಲಿ ಇವತ್ತು ಬಿಜೆಪಿ ಸಮಾವೇಶ ನಡೀತಾ ಇದೆ. ಅದಕ್ಕಿಂತ ಮುಂಚಿತವಾಗಿ ಜನಾರ್ದನ್ ರೆಡ್ಡಿ ಅವರು ಇದ್ದಾರೆ, ಮಾಜಿ ಸಚಿವರು. ಅವ್ರನ್ನ ಮಾತಾಡಿಸ್ತೀನಿ. ಸರ್, ಸಮಾವೇಶಕ್ಕಿಂತ ಮುಂಚಿತವಾಗಿ ಕೇಳಬೇಕಂತ ವಿಚಾರ ಅಂದರೆ, ಘಟನೆ ನಡೆದಂಥ ಸಂದರ್ಭದಲ್ಲಿ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮನಸ್ಥಿತಿ ಏನಿತ್ತು ಇನ್ಸಿಡೆಂಟ್ ಆದ ತಕ್ಷಣದಲ್ಲಿ? ಸರ್ ನೋಡಿ, ನಮಗೆ ಯಾವತ್ತೂ ಕೂಡ ನಾವು ಬಳ್ಳಾರಿಯಲ್ಲಿ ಈ ಹಿಂದೆ ಸಾಕಷ್ಟು ರಾಜಕೀಯ ಹೋರಾಟಗಳು ಮಾಡಿರೋಂಥವ್ರು. ಈ ರೀತಿ ಘಟನೆ ಅಂತಂದರೆ ಮನೆಗಳ ಮೇಲೆ ಈ ಹಿಂದೆ ನಾವು ರಾಜಕೀಯವಾಗಿ ಭಾಳಷ್ಟು ದೊಡ್ಡ ದೊಡ್ಡ ಕುಟುಂಬಗಳೇ ಬಳ್ಳಾರಿಯಲ್ಲಿ ನೆಲೆಸಿದ್ದು ನಿಮ್ಗೆ ಗೊತ್ತು. 50 ವರ್ಷ ಬಳ್ಳಾರಿನ ಇವತ್ತು ಆಡಳಿತ ಮಾಡಿರೋಂಥ ಒಂದೇ ಒಂದು ಕುಟುಂಬ ಇತ್ತು. ಆ ರೀತಿ ಇಡೀ ಬಳ್ಳಾರಿ 10 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೇವಲ ಒಂದೊಂದು ಕುಟುಂಬಗಳೇ 30-40 ವರ್ಷ ಆಡಳಿತ ಮಾಡಿರುವಂಥದ್ದು. ಅಂಥವ್ರ ವಿರುದ್ಧ ಕೂಡ ಹೋರಾಟ ಮಾಡಿವಿ. ಆದರೆ ಈ ರೀತಿ ಘಟನೆಗಳು ಅಂದರೆ ಮನೆಗಳ ಮೇಲೆ ಬಾಂಬ್ಗಳು, ಪ್ರೈವೇಟ್ ಗನ್ಗಳು, ಇವತ್ತು ಪೆಟ್ರೋಲ್ ಬಾಂಬ್ಗಳಾಗಿರ್ಬೋದು, ಫೈರಿಂಗ್ಗಳಾಗಿರ್ಬೋದು, ಕೊಲೆಗಳಾಗಿರ್ಬೋದು, ಇಂಥದ್ದು ಇವತ್ತು ಕೂಡ ನಡೆದಿಲ್ಲ. ಇದೇ ಮೊದಲ ಬಾರಿ ನಡೆದಿರೋವಂಥದ್ದು. ಸೊ ಹಾಗಾಗಿ ನಮಗೆ ಆ ಕ್ಷಣದಲ್ಲಿ ಎಲ್ಲೋ ಒಂದು ದೈವಶಕ್ತಿ ಅನ್ನೋದು ಬಂದು ಅಲ್ಲಿ ಒಂದು ಮ್ಯಾಜಿಕ್ ಮಾಡಿದೇನೋ ಗೊತ್ತಿಲ್ಲ. ಆಗಲಿ ಇಲ್ಲದೆ ಹೋದರೆ ಇನ್ನೂ ದೊಡ್ಡ ಸಂಖ್ಯೆಯಲ್ಲಿ ಜನರು ಸಾವನ್ನೋದು ಆಗಬೇಕಾಗಿತ್ತು ಅನ್ನೋಂಥದ್ದು ಇವತ್ತು ಇಡೀ ಬಳ್ಳಾರಿ ಜನರೇ ಮಾತಾಡ್ತಾರೆ. ನಿಮ್ಮನ್ನೇ ಹತ್ಯೆ ಮಾಡಲಿಕ್ಕೆ ಹೊರಟಿದ್ರು ಅನ್ನೋಂಥ ವಿಚಾರ ಬಂದಾಗ ನಿಮ್ಮ ಮನೆಯವರಿಗೂ ಕೂಡ ಆತಂಕ ಆಗಿರ್ಬೋದಲ್ವ? ಇವತ್ತು ನನ್ನ ಶ್ರೀಮತಿ ನಾನು ಇಬ್ಬರು ಬಂದು ಕಾರಲ್ಲಿ ಇಳಿದ ತಕ್ಷಣ ವೈಫ್ ಮನೆ ಒಳಗಡೆ ಬರ್ತಾ ಇದ್ದಾರೆ. ಫೈರಿಂಗ್ ಸ್ಟಾರ್ಟ್ ಆಗಿದೆ. ಮನೆ ಒಳಗಡೆ ಮಗ ಒಬ್ಬನೇ ಇದ್ದಾನೆ. ನಾವು ಗಂಗಾವತಿಯಿಂದ ನಾವು ಬಂದಿರೋವಂಥದ್ದು. ಅಂದರೆ ಇದೆಲ್ಲ ಒಂದು ಪ್ರೀ ಪ್ಲ್ಯಾಂಡಾಗಿ ಅವ್ರು ಬಂದಿರುವಂಥ ಸಂದರ್ಭದಲ್ಲಿ ನಮಗೆ ಯಾವತ್ತೂ ಕೂಡ ಇಂಥದ್ದನ್ನು ನಾವು ಜೀವನದಲ್ಲಿ ರಾಜಕೀಯ ಒಂದು ಕ್ಷೇತ್ರದಲ್ಲಿ ಬಂದಾಗಲಿಂದ ಕೂಡ ಬಳ್ಳಾರಿಯಲ್ಲಿ ಈ ಹಿಂದೆ ಇರುವಂಥ ದೊಡ್ಡ ದೊಡ್ಡ ಕುಟುಂಬಗಳಿಂದ ಇಂಥದ್ದನ್ನು ಎಕ್ಸ್ಪೆಕ್ಟ್ ಮಾಡಿದ್ದೀವಾಗಲೇ ನಿಜವಾಗ್ಲೂ ಇಂಥ ಘಟನೆ ಆಗುತ್ತೆ ಅನ್ನೋಂತ ಅಂದಾಗ ನನಗೆ ಅಲ್ಲ, ಇಡೀ ಬಳ್ಳಾರಿ ಜನರಿಗೆ ಆತಂಕ ಆಗಿರುವಂಥದ್ದು. ಒಂದು ಕಡೆಯಲ್ಲಿ ಇದು ಕಹಿ ಘಟನೆ, ಆದರೆ ಬಳ್ಳಾರಿಯಲ್ಲಿ ಛಿದ್ರವಾಗಿದ್ದಂತಹ ನಿಮ್ಮ ಸಂಪೂರ್ಣ ಪರಿವಾರ ಅಂದರೆ ಕುಟುಂಬ ಅಂತ ಅಷ್ಟೇ ಅಲ್ಲ, ಮಿತ್ರರು ಸೇರಿದಾಗೆ ಇದೆಲ್ಲವೂ ಕೂಡ ಒಂದಾಗಿದೆ. ಸೊ ಇದು ನಿಮಗೆ ಏನು ಅನ್ಸುತ್ತೆ ಈ ವಿಚಾರ? ನೋಡಿ, ಇವತ್ತು ಯಾವುದೇ ಒಂದು ವಿಚಾರದಲ್ಲಿ ಕೂಡ ನಮ್ಮಲ್ಲಿ ಸಣ್ಣ ಪುಟ್ಟ ಒಂದು ಡಿಫ್ರೆನ್ಸಸ್ ಅನ್ನೋದೊಂದು ಬಿಟ್ಟರೆ, ಬಟ್ ಯಾವತ್ತೂ ಕೂಡ ನಾವು ಭಾಳ ವೈಷಮ್ಯಗಳು ಇಟ್ಕೊಳ್ಳೋಂಥ ಒಂದು ಸ್ಥಿತಿ ಯಾರ ಮಧ್ಯದಲ್ಲೂ ಕೂಡ ಇದ್ದಿಲ್ಲ. ಹಾಗಾಗಿ ಈ ಸ್ಥಿತಿಯಲ್ಲಿ ಎಲ್ಲರೂ ಕೂಡ ಒಂದೇ ಕ್ಷಣಗಳಲ್ಲಿ ಒಂದಾಗಿಬಿಟ್ಟಿದ್ದು. ಸೊ ಅದು ಇಡೀ ರಾಜ್ಯದಲ್ಲಿ ಪಕ್ಷಕ್ಕೂ ಒಂದು ದೊಡ್ಡ ಬಲ ಆಗುತ್ತೆ ಅನ್ನೋಂಥದ್ದನ್ನು ಎಲ್ಲರೂ ಏನು ಮಾತಾಡ್ತಾ ಇದ್ದಾರೆ, ಅದಕ್ಕೂ ನನಗೆ ಖುಷಿಯಾಗಿದೆ. ಸರಿ, ಘಟನೆ ನಂತರದಲ್ಲಿ ನೀವು ಪಾದಯಾತ್ರೆ ಮಾಡಬೇಕು, ಒಂದು ಸಂದೇಶವನ್ನು ರವಾನೆ ಮಾಡಬೇಕು ಅಂತ ಪ್ರಯತ್ನವನ್ನು ಮಾಡ್ತೀರಿ. ಆದರೆ ಅದಕ್ಕೆ ಅವಕಾಶ ಸಿಕ್ಕಿಲ್ಲ, ಹೈಕಮಾಂಡಿಂದನೋ ಅಥವಾ ರಾಜ್ಯ ಘಟಕದಿಂದ ಗೊತ್ತಿಲ್ಲ. ಸೊ ಇಲ್ಲಿ ಯಾಕೆ ಅವಕಾಶ ಸಿಕ್ಕಿಲ್ಲ? ನೀವೇನಾದರೂ ಮತ್ತೆ ನಿಮ್ಮ ಗತವೈಭವ ಬಂದುಬಿಡುತ್ತೆ, ಸಂಪೂರ್ಣ ನಿಮ್ಮ ಹಿಡಿತಕ್ಕೆ ಹೋಗ್ಬಿಡುತ್ತೆ, ಈ ರೀತಿಯ ವಿಚಾರಗಳೇನಾದ್ರು ಬಂತಾ ಇಲ್ಲಿ? ನೋಡಿ, ಅಂಥದ್ದು ಏನೂ ಕೂಡ ಇಲ್ಲ. ಯಾಕೆಂದರೆ ಇಡೀ ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಕ್ಷದ ಎಲ್ಲ ಕೋರ್ ಕಮಿಟಿ ಸದಸ್ಯರುಗಳು, ನಾಯಕರುಗಳು ಪಾದಯಾತ್ರೆ ಮಾಡಬೇಕು ಅನ್ನೋಂಥ ತೀರ್ಮಾನಕ್ಕೆ ಬದ್ಧರಾಗೆ ಇವತ್ತು ಪಕ್ಷದ ಕಡೆಯಿಂದ ಹೈಕಮಾಂಡ್ಗೆ ಅದಕ್ಕೊಂದು ದಿನಾಂಕ ನಿಗದಿಪಡಿಸೋದಕ್ಕೆ ಪರ್ಮಿಷನ್ಗೆ ಲೆಟ್ರ್ ಕಳಿಸಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷರ ಚುನಾವಣೆ 19-20ನೇ ತಾರೀಕು ಇರೋ ಕಾರಣ ತದನಂತರ ಮತ್ತು ಹೋರಾಟ ಹಂತವಾಗಿ ಮಾಡೋಣ ಅನ್ನೋಂಥ ಒಂದು ನಿರ್ಧಾರಕ್ಕೆ ಬಂದು ಮೊದಲು ಪ್ರತಿಭಟನಾ ರ್ಯಾಲಿ ಮೂಲಕ ನಮ್ಮ ಆಗ್ರಹ ವ್ಯಕ್ತಪಡಿಸೋಣ. ಅದಕ್ಕೆ ಸರ್ಕಾರ ಸ್ಪಂದಿಸಿ ಹೋಗಿದ್ದ ಪಕ್ಷದಲ್ಲಿ ಪಾದಯಾತ್ರೆಗೆ ಕೂಡ ದಿನಾಂಕ ನಿಗದಿಪಡಿಸಿ ಮುಂದಿನ ಹೋರಾಟ ಮಾಡೋಣ ಅನ್ನೋದು ಎಲ್ಲರ ತೀರ್ಮಾನ. ಸರ್, ಇವತ್ತಿನ ಸಮಾವೇಶದ ಮೂಲಕ ಏನು ಸಂದೇಶವನ್ನು ರವಾನೆ ಮಾಡ್ತಾ ಇದ್ದೀರಿ? ಇವತ್ತು ನಾರಾ ಭರತ್ ರೆಡ್ಡಿಯನ್ನು ತಕ್ಷಣ ಇವತ್ತು 15 ದಿನಗಳಾದರೂ ಕೂಡ ಅರೆಸ್ಟ್ ಮಾಡಿಲ್ಲ. ಅವರ ಕಾರ್ಯಕರ್ತರನ್ನ ಅವರ ಪ್ರೈವೇಟ್ ಗನ್ಮ್ಯಾನ್ಗಳಿಂದನೇ ಅವರ ಸಮಕ್ಷಮದಲ್ಲೇ, ಭರತ್ ರೆಡ್ಡಿ ಸಮಕ್ಷಮದಲ್ಲೇ ಕೊಲೆಯಾಗಿರುವಂಥದ್ದು ಇಡೀ ಮಾಧ್ಯಮಗಳಲ್ಲಿ, ಟಿವಿಗಳಲ್ಲಿ ವಿಡಿಯೋ ಪ್ರೂಫ್ಗಳನ್ನ ಇಟ್ಕೊಂಡು ಕೂಡ ಇವತ್ತು ಇಷ್ಟು ನಿಧಾನಗತಿಯಾಗಿ ಏನು ತನಿಖೆ ಮಾಡ್ತಾ ಇದ್ದಾರೆ. ಭರತ್ ರೆಡ್ಡಿ ಯಾವ ಸನ್ನಿವೇಶ ಇತ್ತು ಅವತ್ತು? ಇವತ್ತು ನಮ್ಮ ಮನೆ ಮುಂದೆ ಅವನೇ ಅಲ್ಲ 5,000 ಮಂದಿ ಜನಗಳನ್ನ ಕರ್ಕೊಂಡು ಬರ್ತೀನಿ ಅಂತ ಎಲ್ಲ ಟಿವಿಗಳಲ್ಲಿ ತೊಗೊಂಡು ಬಂದಿದ್ದೀನಿ. ಮನೆ 5 ನಿಮಿಷದಲ್ಲಿ ಸುಟ್ಟು ಹೋಗ್ಬಿಡ್ತೀನಿ, ಸಾಯಿಸಿಬಿಡ್ತೀನಿ, ಅವ್ರನ್ನ ಬಳ್ಳಾರಿ ಭಸ್ಮ ಮಾಡಿಬಿಡ್ತೀನಿ ಅಂಥೇಳಿ ಅದು ಎಲ್ಲರಿಗೂ ಮೀಡಿಯಾದವ್ರಿಗೂ ಅವ್ನು ಮಾತಾಡೋದ್ರಲ್ಲೇ ಅವ್ನು ಕಂಪ್ಲೀಟ್ ಕಣ್ಣೇ ಮುಚ್ಕೊಂಡ್ಬಿಡ್ತಾ ಇದ್ನಲ್ಲ, ಮಾತಾಡಲಿಕ್ಕೆ ಆಗ್ತಾಯಿದ್ದಿಲ್ಲ. ಸೊ ಆ ಒಂದು ಇದರಲ್ಲೇ ಅವ್ನು ತೊಗೊಂಡಿರೋಂಥ
ಒಂದು ಕ್ರೂಯಲ್ ಒಂದು ನಿರ್ಧಾರಗಳಿಂದನೇ ಈ ಘಟನೆಗಳಾಗಿರುವಂಥದ್ದು. ಹಾಗಾಗಿ ಅವನ್ನ ತಕ್ಷಣ ಬಂಧನ ಮಾಡಿ CBI ಎಂಕ್ವೈರಿ ಕೊಡಬೇಕು. ಕೊನೆಯದಾಗಿ ಸರ್, ನೀವು ಜನಾರ್ದನ್ ರೆಡ್ಡಿ ಅವರು ಸಿದ್ದರಾಮಯ್ಯನವರು ಆಪ್ತರು, ಅವ್ರ ಜೊತೆ ಏನೋ ಮಾತಾಡಿದ್ರ ಸರ್? ಇಲ್ಲ ಇದು ಜನಾರ್ದನ್ ರೆಡ್ಡಿ ಅವರು ಹೇಳಿರುವಂತಹ ಮಾತು. ಈ ಒಂದು ಸಮಾವೇಶದ ಮೂಲಕ ಸರ್ಕಾರಕ್ಕೆ ಒಂದು ಮೆಸೇಜನ್ನು ಪಾಸ್ ಮಾಡುವಂಥ ಒಂದು ಪ್ರಯತ್ನ ಆಗ್ತಾ ಇದೆ. ಹಾಗಂತ ಅವರಿಗೆ ಪಾದಯಾತ್ರೆಗೆ ಅವಕಾಶ ಸಿಕ್ಕಿಲ್ಲ ಅಂತಲ್ಲ, ಹಂತ ಹಂತವಾಗಿ ಪಾದಯಾತ್ರೆಯನ್ನು ಮಾಡಬೇಕು, ಹೋರಾಟವನ್ನು ಮಾಡಬೇಕು. ಈ ವಿಚಾರವಾಗಿ ಹೈಕಮಾಂಡ್ ಜೊತೆಲೂ ಕೂಡ ಮಾತಾಡ್ತೀವಿ ಅಂತ ಮಾತನ್ನು ಹೇಳಿದ್ದಾರೆ. ಆ ನಂತರದಲ್ಲಿ ಅಂದರೆ ಮುಂದಿನ ದಿನ ಇವತ್ತು ಸಮಾವೇಶ ಆದ ನಂತರದಲ್ಲಿ ಮುಂದೆ ಪಾದಯಾತ್ರೆಯೂ ಕೂಡ ನಡೆಯಲಿದೆ ಅನ್ನುವಂಥ ವಿಚಾರವನ್ನು ಇವತ್ತು ಜನಾರ್ದನ್ ರೆಡ್ಡಿ ಅವರು ಈ ಮೂಲಕವಾಗಿ ತಿಳಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶಂಕರ್ರಾವ್ ಜೊತೆ ಜನಾರ್ದನ ಬಾರ್, ಜಿ ಕನ್ನಡ ನ್ಯೂಸ್, ಬಳ್ಳಾರಿ.